ಹೀರೆಕಾಯಿ ಪಲ್ಯ ತಿಂದು ತಿಂದು ಬೇಜಾರಾದಾಗ, ಪಲ್ಯ ಅಥವಾ ಸಾಂಬಾರು ತಿಂದು ಬೇಜಾರಾದಾಗ ಹಿಂಗೆ ಮಾಡಿ ನೋಡ್ರಿ ಇಲ್ಲೇ ಹೀರೆಕಾಯನ್ನು ಹಿಂಗೆ ರೌಂಡಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದು ಕಡಲೆ ಹಿಟ್ಟಿಗೆ ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಖಾರ ಪುಡಿ ಮತ್ತು ಅಡುಗೆ ಸೋಡಾನ ಸ್ವಲ್ಪ ಹಾಕಿ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಈ ಹೀರೆಕಾಯಿ ಸ್ಲೈಸನ್ನು ಇದ್ರಾಗ ಅದ್ದಿ ಕರೆದ್ರೆ ನಮ್ಮ ಬಿಸಿ ಬಿಸಿ ಆದಂಥ ಗರಿ ಆದಂಥ ಅಷ್ಟೇ ರುಚಿಯಾದಂಥ ಹೀರೆಕಾಯಿ ಬೋಂಡ ರೆಡಿ. ನೀವು ಕೂಡ ಮಾಡಿ ನೋಡ್ರಿ, ನಿಜವಾಗ್ಲೂ ಸೂಪರಾಗಿರ್ತೈತಿ. ಬರೀ ಒಂದೇ ಥರ ತಿಂದು ತಿಂದು ಬೇಜಾರಾದಾಗ ಈ ಥರನಾಗೆ ಮಾಡಿರಿ ನೋಡ್ರಿ. ಹಿಂಗೆ ನಾವೀಗ ಕಾದ ಎಣ್ಣೆ ಒಳಗೆ ಹಾಕ್ಕೊಂಡು ಕರ್ಕೊಂಡ್ರೆ ನಮ್ಮ ಬಿಸಿ ಬಿಸಿ ಆದಂಥ ಹೀರೆಕಾಯಿ ಬೋಂಡ ರೆಡಿ ಆಗ್ತಿದ್ದಾವೆ. ಇವಾಗಿಲ್ಲೇ ರೆಡಿ ಇದ್ದಾವೆ, ತಿಂದು ಟೇಸ್ಟ್ ಹೇಳ್ತಾರೆ ನೋಡ್ರಿ. ತಗೋ ಸೂಪರಾಗಿದ್ದಾವೆ, ನೀವು ಮಾಡಿರಿ. ಇವು ಸ್ನ್ಯಾಕ್ಸಿಗೆ ಭಾಳ ಚೆನ್ನಾಗಿರ್ತವೆ ಸಾಯಂಕಾಲ. ಯಾಕಂದರೆ ಹೀರೆಕಾಯಿ ಪಲ್ಯ ತಿಂದು ಬೇಜಾರಾಗಿರುತ್ತೆ. ಅದಕ್ಕೆ ಈ ಥರ ಮಾಡಿದರೆ ಮಕ್ಕಳು ಇಷ್ಟಪಡ್ತಾರೆ, ಎಲ್ಲರೂ ಮುದುಕರು ಇಷ್ಟಪಡ್ತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೂಪರಾಗಿದ್ದಾವೆ. ಓಕೆ, ನಾವು ಇವತ್ತು ಇದನ್ನು ಸ್ನ್ಯಾಕ್ಸ್ ಎಲ್ಲ ಅನ್ನ ಸಾಂಬಾರು ಅಡುಗೆ ಮಾಡೀವಿ, ಅದರ ಜೊತೆ ಸೈಡಿಗೆ ತಿನ್ನಕ್ಕಂತ ಮಾಡಿದ್ದೀವಿ. ಹಾಂ, ಥ್ಯಾಂಕ್ ಯು. ನೀವು ಕೂಡ ಬರೀ ಕೇಳೋದಕ್ಕಿಂತಲೂ ಮಾಡಿ ತಿಂದು ಅದರ ಅನುಭವವನ್ನು ಹೇಳ್ರಿ. ಹೇಳ್ತಾರಲ್ಲ, ಕೆಲವೊಂದನ್ನು ನೋಡಿ ಕಲಿಬೇಕು, ಮಾಡಿ ಕಲಿಬೇಕು, ಕೆಲವೊಂದನ್ನು ನಾವು ಅನುಭವದಿಂದನೂ ಕಲ್ಕೋಬೇಕು. ಅಂದಾಗ ಮಾತ್ರ ಜೀವನ ಸ್ವಾರಸ್ಯಕರವಾಗಿ ಸುಂದರವಾಗಿರ್ತೈತಿ. ಥ್ಯಾಂಕ್ ಯು. ಬರ್ರಿ, ಯಾರಿಗೆಲ್ಲ ಇಷ್ಟ ಆದ್ರೆ ನಮ್ಮ ಮನೆಗೆ ತಿನ್ನಕ್ಕೆ ಬರ್ರಿ.